ನೋಡಿ, ಜಯದೇವ ಹಾಸ್ಪಿಟಲ್ ಮೈಸೂರು, ಇಲ್ಲಿ ಒಬ್ರು ಡಾಕ್ಟರ್ ಇಲ್ಲ, ಒಬ್ರು ನರ್ಸು, ಒಬ್ಬರೇ ನರ್ಸ್ ಇರೋರು. ಎಮರ್ಜೆನ್ಸಿ ಇದು, ಇಲ್ಲಿ ಎಮರ್ಜೆನ್ಸಿಲಿ ಒಬ್ಬ ಡಾಕ್ಟರ್ ಇಲ್ಲ. ಆಲ್ ಪೇಷಂಟ್ ದಿನನಿತ್ಯ ಒಂದು 5 ಜನದಿಂದ 4 ಜನ ನೈಟು, ಇವತ್ತು ನೈಟು ರಾತ್ರಿ 12 ಜನ ಸತ್ತಿರ್ತಾರೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಮತ್ತು ಸನ್ಸೆಟ್ MLA ಒಳೆ, ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಮತ್ತು ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತಾಡ್ಬೇಕು. ಜಯದೇವ ಹಾಸ್ಪಿಟಲ್ ಮೈಸೂರಿನಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಇದನ್ನ ಕ್ರಮ ತಗೊಳ್ಳೋರು ಯಾರೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಲೆ 11 ಪೇಷಂಟು ಸತ್ತೋಗಿರೋ, 11-12 ಪೇಷಂಟ್ ಸತ್ತೋಗಿದ್ದಾರೆ. ಇದಕ್ಕೆ ಹೇಳಿ ಒಬ್ಬರಲ್ಲಿ ಒಬ್ಬರಿಲ್ಲ. ಡಾಕ್ಟರ್ ನಂಬರ್ ಕೊಡ್ರಿ, ನೀವು ಈಗ ಇನ್ಚಾರ್ಜ್ ಡಾಕ್ಟರ್ ಕೊಡಿ. ಸರ್ ನೀವು ನಂಬರ್ ಕೊಡಿ ಸರ್, ಅವ್ರು ಮಾತಾಡ್ತಾರೆ. ನೈಟ್ ಇಂದ ಇಲ್ಲಿ ಡಾಕ್ಟರ್, ಇವಾಗ ನೀವು ನಂಬರ್ ಕೊಡಿ, ಮಾತಾಡ್ತಾರೆ. ಚೆಕ್ ಮಾಡ್ರಿ, ಅವ್ರ ಮಾಡ್ರಿ, ಚೆಕ್ ಮಾಡ್ರಿ, ಬಿಲ್ ಕಟ್ಟಿ ಮಾಡ್ರಿ, ಬನ್ನಿ ಚೆಕ್ ಮಾಡ್ರಿ. ರೀ ಆನ್ ಸ್ಪಾಟ್ 1 lakh ಬೇಕಾ? ನಾನು ಇಡ್ತೀನಿ. ಡಾಕ್ಟರ್ ಎಲ್ಲಿದ್ದಾರೆ ಇವಾಗ? ಡಾಕ್ಟರ್ ಎಲ್ಲಿದ್ದಾರೆ? ಡಾಕ್ಟರ್ ಎಲ್ಲಿದ್ದಾರೆ ಸರ್? ಡಾಕ್ಟರ್ ಕರ್ಸಿ. ನೈಟ್ ಶಿಫ್ಟ್ ಮುಗಿತಲ್ಲ, ಡೇ ಶಿಫ್ಟ್ ಅಲ್ಲಿ ಡಾಕ್ಟರ್ ಇರ್ಬೇಕಲ್ಲ, ಡಾಕ್ಟರ್ನ ಕರ್ಸಿ. ಎಲ್ಲಿದ್ದಾರೆ ಡಾಕ್ಟರ್? ರಾತ್ರಿಯಿಂದ 10-12 ವರ್ಷ ಶವ ಹೋಯ್ತಲ್ಲ, ಆವಾಗಿಂದ ಜ್ಞಾಪಕ ಇಲ್ವಾ? ನಮ್ದು ಅವೆಲ್ಲ ಬೆಳಗ್ಗೆ ಡಾಕ್ಟರ್ ಇಲ್ವಲ್ಲ, ಇಲ್ಲಿ ಯಾಕೆ ಕೇಳಿಲ್ಲ ನೀವು? ಇನ್ಚಾರ್ಜ್ ಯಾರು ಇಲ್ಲಿ? ಇನ್ಚಾರ್ಜ್ ಯಾರು ಇಲ್ಲಿ? ಯಾರು ಕೇಳೋರು ಮಾಡೋರು ಯಾರು ಇಲ್ವಾ ಇಲ್ಲಿ? ಅಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ 9 ಗಂಟೆಗೆ ಹೋದ್ರೆ 8:30 ಇಲ್ಲಿ ಅವ್ರ ಪರಿಸ್ಥಿತಿ ಏನು? 21 ವರ್ಷ 22 ವರ್ಷ ಹುಡುಗ ಇವಾಗ ಚಂದಕ್ ತಗೊಂಡ್ರಿ, ಶವ ತಗೊಂಡು ಯಾರ ಜವಾಬ್ದಾರಿ ಅದು? ಯಾರ ಮೇಲೆ ಯಾರೋ ಒಬ್ಬೊಬ್ರು ಇಟ್ಕೊಂಡು ಸಂಜಾಯಿಸಿ ಮಾತಾಡೋದಲ್ಲ. ಇದು ಎಲ್ಲಾರ ಮನೇಲೂ ಸಾವಾಗುತ್ತೆ ಕಣ್ರಿ. ಇವ್ರಿಗೆಲ್ಲ ಏನ್ ಗೊತ್ತಾ, ಒಂದ್ ಅರ್ಧ ಗಂಟೆ ಇವ್ರ ಮೈಂಡಲ್ಲಿ ಏನ್ ಗೊತ್ತಣ, 1 ಗಂಟೆ ಟೈಮಲ್ಲಿ ಜಗಳ ಮಾಡ್ತಾರೆ, ಅವ್ರು ಹೊಂಟಾಗ್ ಬಿಡ್ತಾರೆ. ಆಗೋಯ್ತು, ಅದು ಕ್ಲೋಸ್ ಮ್ಯಾಟ್ರು. ಯಾರು ಒಬ್ರು ಕರೀತಾ ಇಲ್ಲ. ಆಯ್ತು ಬೇಡ, ನರ್ಸಿಂಗ್ ಇನ್ಚಾರ್ಜ್ ಯಾರು ತಗೊಂಡಿದ್ದಾರೆ ಇಲ್ಲಿ ಅವ್ರಿಗೂ ಕರೀರು ಅಂದ್ರೆ ಅವ್ರಿಗೂ ಕರೀತಾ ಇಲ್ಲ. ಒಂದು ಡ್ಯೂಟಿ ಡಾಕ್ಟರ್ ಇಲ್ಲ. ಇವಾಗ ಕಿರ್ಚಾಡಿ ಮಾತಾಡಿ ಎಲ್ಲ ಮಾತಾಡಿದಾಗ 2 ಗಂಟೆ ಬಿಟ್ಟ ಮೇಲೆ ಆಮೇಲೆ ಡಾಕ್ಟರ್ ಇವಾಗ ICU ಬಂದಿದ್ದಾರೆ.